ಹೈಸ್ಕೂಲ್ನ ಕೊಟ್ಟರು, ಮೊರಾರ್ಜಿ ಶಾಲೆಯನ್ನು ಕೊಟ್ಟರು, ಸುವರ್ಣ ಗ್ರಾಮವನ್ನು ಕೊಟ್ಟರು, ಮತ್ತು ನಿಮ್ಮೂರಿಗೆ ಹೊಳೆಯಿಂದ ಕುಡಿಯೋ ನೀರನ್ನು ಕೊಟ್ಟರು, ನಿರಂತರ ವಿದ್ಯುತ್ತನ್ನು ಕೊಟ್ಟರು, ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಕೇಳಿದ್ರಿ ಮಾಡಿಕೊಟ್ರು, ಈ ರಸ್ತೆಯನ್ನು ಕೇಳಿದ್ರಿ ಮಾಡಿಕೊಟ್ರು. ಈ ಎಲ್ಲ ಕೆಲಸಗಳನ್ನು ನೀವು ಕೊಟ್ಟಿರ್ತಕ್ಕಂಥ ಒಂದು ಶಾಸಕ ಸ್ಥಾನದಲ್ಲಿ ಕುಮಾರಣ್ಣರವರ ಆಶೀರ್ವಾದದಿಂದ ನಿಮ್ಮ ಊರಿನಲ್ಲಿ ನಾವು ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು. ಆದರೆ ನಾವು ಹಲವಾರು ಸಂದರ್ಭಗಳು ನೋಡ್ತೀವಿ, ಪಾಪ ನಮ್ಮ ಚಂದ್ರಶೇಖರ್ ಆ ಕಡೆ ಕೂತವ್ರೆ, ರಾಜಣ್ಣ ಹಿಂದ್ಗಡೆ ಕೂತವ್ರೆ. ಈ ಸಂದರ್ಭದಲ್ಲಿ ಬಹಳಷ್ಟು ಆರ್ಥಿಕವಾಗಿ ಕಷ್ಟದಲ್ಲಿರ್ತಕ್ಕಂಥ ಪುಣ್ಯಾತ್ಮರು ಹೆಸರು ಗ್ರಾಮಗಳಲ್ಲಿ ಇದ್ರೂ ಕೂಡ ನಿಮ್ಮನ್ನ ಯಾರದೇ ಒತ್ತಡ ತಂದರೂ ಕೂಡ ಅವತ್ತು ದಿವಸಗಳಿಂದ ದೇವೇಗೌಡ ಸಾಹೇಬ್ರನ್ನ ಕುಮಾರಣ್ಣರವ್ರನ್ನ ನೀವು ಆಶೀರ್ವಾದವನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ನಾವುಗಳೇನಿದ್ದೀವಿ ಲೀಡರ್ಗಳು, ಯಾವುದೋ ಒಂದು ಪಂಚಾಯತಿಗೋ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೋ ಒಂದು ತಾಲೂಕ್ ಪಂಚಾಯತಿ ಮೆಂಬರ್ಗೋ ಒಂದು ಜಿಲ್ಲಾ ಪಂಚಾಯತಿ ನಾವುಗಳು ಬೇಕಾದ್ರೆ ಪಥ ಬದಲಾವಣೆ ಮಾಡ್ತೀವಿ. ಆದರೆ ನಿಮ್ಮಂಥ ಪುಣ್ಯಾತ್ಮರು ಇದ್ದೀರಲ್ಲ, ನಿಮ್ಮಿಂದ ಯಾವತ್ತೂ ಕೂಡ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ದೇಶದ ಮಣ್ಣಿನ ಮಗ ದೇವೇಗೌಡರು ಸಾಹೇಬ್ರನ್ನ ಕುಮಾರಣ್ಣರವ್ರನ್ನ ಉಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರಲ್ಲಿ ಕೈ ಮುಗಿದ ನನ್ನ ಪ್ರಾರ್ಥನೆ ಇಷ್ಟ, ಬಹಳ ದಿವಸಗಳಿಂದ ನಿಮಗೆ ಸಮುದಾಯ ಭವನ ಆಗಬೇಕು ಅಂತೇಳಿ ಬಹಳ ದಿವಸಗಳಿಂದ ಆಸೆ ಇಟ್ಕೊಂಡಿದ್ದೀರಿ. ಅದು 50 ಲಕ್ಷ 1 ಕೋಟಿ ಆಗುವಂಥ ಕೆಲಸ ಅಲ್ಲ. ಒಂದು ಸಾರಿ ಅದನ್ನು ಕೈ ಹಾಕಿದ್ರೆ ಕೊನೆ ಪಕ್ಷ ಒಂದು 2 ಕೋಟಿ ರೂಪಾಯಿನಲ್ಲಿ ಕಂಪ್ಲೀಟ್ ಆಗುವಂಥ ಕೆಲಸ ಖಂಡಿತವಾಗಿ ಕುಮಾರಣ್ಣರವರ ಆಶೀರ್ವಾದದಿಂದ ನಿಮ್ಮೆಲ್ಲರಲ್ಲಿ ಇವತ್ತು ನಾನು ಅವತ್ತು ಕೂಡ ಹೇಳಿದ್ದೀನಿ, ಎಲ್ಲ ನೀವು ಹೇಳಿರೋ ಕೆಲಸಗಳನ್ನೆಲ್ಲವೂ ನನ್ನ ಕೈಲಾದಷ್ಟು ಮಾಡಿಕೊಟ್ಟಿದ್ದೀವಿ. ಇದೊಂದು ಪೆಂಡಿಂಗಲ್ಲಿದೆ, ಅದನ್ನು ಕೂಡ ನಿವೇಶನವನ್ನು ನೀವೆಲ್ಲರೂ ಮೆಂಬರ್ ಅವರು ಇವರು ಕೆರೆ ದುಡ್ಡಲಸಿ ತೆಗೆದುಕೊಳ್ಳುವಂಥ ಕೆಲಸನ ಮಾಡಿದ್ದೀರಿ. ಮಣ್ಣು ಮುಚ್ಚುವಂಥ ಕೆಲಸನೂ ಕೂಡ ಅದನ್ನು ಲೆವೆಲ್ ಮಾಡುವಂಥದ್ದು ಮಾಡಿದ್ದೀರಿ. ಆದಷ್ಟು ಬೇಗ ದೇವೇಗೌಡ ಸಾಹೇಬ್ರ ಹೆಸರಿನಲ್ಲಿ ಈ ಒಂದು ಹೆಸರಿನಲ್ಲಿ ಖಂಡಿತವಾಗಿ ಸಮುದಾಯವನ್ನು ಸ್ವಾಗತ ಮಾಡ್ತೀವಿ. ಯಾವುದೇ ಅನುಮಾನವನ್ನು ಇಟ್ಕೋಬೇಡಿ ಅನ್ನುವಂಥ ಮಾತು ಹೇಳಿ ನಿಮ್ಮೆಲ್ಲರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಸೋಮಶೇಖರ್ ಅವರು ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ ನಮ್ಮ ವಿಶೇಷವಾಗಿ ಮಹಿಳಾ ತಾಯಂದರಿಗೆ ಈ ಹಾಲು ಉತ್ಪಾದನೆ ಮಾಡಿ ನಿಮ್ಮ ಕುಟುಂಬಗಳ ಒಂದು ಬದುಕಿಗೆ ದಾರಿಯಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ತೆಗೆದುಕೊಂಡಂಥ ಒಂದು ನಿರ್ಧಾರಗಳು, ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳಿದ್ದಾಗ ರೇವಣ್ಣ ಕೇಂದ್ರ ಅಧ್ಯಕ್ಷರಾಗಿ ಏನು ಕುರಿಯನ್ನವರ ಬಗ್ಗೆ ಈಗ ಚರ್ಚೆ ಮಾಡಿದ್ರು ಸೋಮಶೇಖರ್ ಅವರು ಹಾಲು ಉತ್ಪಾದನೆ ಮಾಡತಕ್ಕಂಥ ವಿಷಯದಲ್ಲಿ ಗುಜರಾತ್ನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ರೈತರ ಬದುಕಿಗೆ ದಾರಿ ಮಾಡಿಕೊಟ್ಟಿದ್ರು. ಇವತ್ತು ಅವ್ರನ್ನ ಅಲ್ಲಿ ಪೂಜೆ ಮಾಡಿದ್ದಾರೆ. ಇಲ್ಲೂ ಸಹ ಅವರ ಒಂದು ಭಾವಚಿತ್ರ ಅನಾವರಣ ಮಾಡಿದ್ದೀರಿ. ದೇವೇಗೌಡರು ಯಾವ್ಯಾವ ರೀತಿಯಲ್ಲಿ ಹಾಲು ಉತ್ಪಾದನೆಯನ್ನು ಕರ್ನಾಟಕದಲ್ಲಿ ಮಾಡ್ತಕ್ಕಂಥದಕ್ಕೆ ಪ್ರೋತ್ಸಾಹ ಕೊಟ್ಟರು. ಅದರ ಜೊತೆಗೆ ರೇವಣ್ಣ ಅವರ ಕಾಲದಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗಲೂ ಮಹಿಳೆಯರಿಗೆ ಹಸುಗಳನ್ನು ಉಚಿತವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ನಡೀತು ಆಗಿದೆ. ರೇವಣ್ಣ ಅವರು KMF ಅಧ್ಯಕ್ಷರಾದಾಗ ರಾಜ್ಯದಲ್ಲಿ ಇದ್ದಂಥ 13 ಹಾಲು ಉತ್ಪಾದಕರ ಸಂಘಗಳು, ಜಿಲ್ಲಾ ಹಾಲು ಉತ್ಪಾದಕರ ಸಂಘಗಳು ನಷ್ಟದಲ್ಲಿತ್ತು. ಹಾಲನ್ನ ಡೈರಿಗೆ ಹಾಕ್ತಕ್ಕಂಥವ್ರಿಗೆ ದುಡ್ಡು ಕೊಡ್ಲಿಕ್ಕೆ ಸಮಸ್ಯೆ ಇದ್ದಂಥ ದಿನಗಳು. ಅಂಥ ದಿನದಲ್ಲಿ ಅವರು ಅಧ್ಯಕ್ಷರಾಗಿ ಅವರ ಒಂದು ಪರಿಶ್ರಮ ಇವತ್ತು ರಾಜ್ಯದಲ್ಲಿ ಹತ್ತತ್ರ 1 ಕೋಟಿ ಲೀಟರ್ ಹಾಲನ್ನು ಹಾಕ್ತಕ್ಕಂಥ ಒಂದು ಗುರಿ ಮುಟ್ಟಿದ್ದೇವೆ. ಈ ಒಂದು ಗುರಿ ಮುಟ್ಟಬೇಕಾದರೆ ಕಾರಣ ನಮ್ಮ ಹಳ್ಳಿಯ ತಾಯಂದಿರು. ಇವತ್ತು ನಮ್ಮ ರಾಜ್ಯದಲ್ಲಿ ಯಾವೊಂದು ಹಾಲು ಉತ್ಪಾದನೆ ಮುಖಾಂತರ ಹಲವಾರು ಹಳ್ಳಿಗಳಲ್ಲಿ ಬದುಕಿಗೆ ಒಂದು ಒಳ್ಳೆಯ ವಾತಾವರಣ ಇದೆ.
ಇದಕ್ಕೆ ಕಾರಣಕರ್ತರು ದೇವೇಗೌಡರು ಅಂತಕ್ಕಂಥದ್ದು